ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಮೇ ತಿಂಗಳ 13ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು 3ನೇ ದಿನ. ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ ಅಂದನು. ಹಾಗೆಯೇ ಆಯಿತು. ಆದಿಕಾಂಡ 1:9. ಸೃಷ್ಟಿಯ ಮೊದಲ 2 ದಿನಗಳಲ್ಲಿ ದೇವರು ಸ್ವರ್ಗ ಮತ್ತು ಸ್ವರ್ಗೀಯ ಆಕಾಶವನ್ನು ಸೃಷ್ಟಿಸಿದನು ಮತ್ತು 3ನೇ ದಿನದಿಂದ ಅವನ ಸೃಜನಶೀಲ ಶಕ್ತಿಯು ಭೂಮಿಯ ಮೇಲೆ ಕೇಂದ್ರೀಕೃತವಾಗಿತ್ತು. ಇಂದು ಭೂಮಿಯ 2/3 ಭಾಗವು ಸಮುದ್ರದಿಂದ ಆವೃತವಾಗಿದ್ದರೂ ಅವನು ಭೂಮಿಯ 1/3 ಭಾಗವನ್ನು ಮಾನವ ಕುಲಕ್ಕೆ ವಾಸಿಸಲು ಮೀಸಲಿಟ್ಟನು. ಒಣನೆಲವು ಕಾಣಿಸಿಕೊಳ್ಳುವಂತೆ ದೇವರು ಆಜ್ಞಾಪಿಸಿದನು ಮತ್ತು ಅದು ಹಾಗೆಯೇ ಆಯಿತು. ಸಮುದ್ರಗಳಂತಹ ಜಲಮೂಲಗಳು ಆತ್ಮಿಕವಾಗಿ ಹೋರಾಟಗಳನ್ನು ಮತ್ತು ಶೋಧನೆಗಳನ್ನು ಸೂಚಿಸುತ್ತವೆ. ಸತ್ಯವೇದವು ಹೇಳುತ್ತದೆ, ನಿನ್ನ ಜಲಪಾತಗಳಿಂದುಂಟಾಗುವ ಮಹಾಘೋಷವು ಒಂದು ಪ್ರವಾಹವು ಮತ್ತೊಂದು ಪ್ರವಾಹವನ್ನು ಕೂಗುತ್ತದೋ ಎಂಬಂತಿರುವುದು. ಹಾಗೆಯೇ ನೀನು ಅಲ್ಲೋಲ ಕಲ್ಲೋಲವಾದ ದುಃಖದ ಪ್ರವಾಹದ ತೆರೆಗಳನ್ನು ನನ್ನ ತಲೆಯ ಮೇಲೆ ದಾಟಿಸಿದೆಯಲ್ಲ. ಕೀರ್ತನೆಗಳು 42:7. ಅರಸನಾದ ದಾವೀದನು ತನ್ನ ದುಃಖಗಳನ್ನು ಮತ್ತು ಹೋರಾಟಗಳ ಬಗ್ಗೆ ದುಃಖಿಸಿದನು. ನಾನು ಆಳವಾದ ಕೆಸರಿನಲ್ಲಿ ಮುಳುಗುತ್ತೇನೆ, ಅಲ್ಲಿ ನಿಂತಿಲ್ಲ. ನಾನು ಆಳವಾದ ನೀರಿನಲ್ಲಿ ಬಂದಿದ್ದೇನೆ, ಅಲ್ಲಿ ಪ್ರವಾಹಗಳು ನನ್ನನ್ನು ಉಕ್ಕಿ ಹರಿಯುತ್ತವೆ. ಪ್ರವಾಹವು ನನ್ನನ್ನು ಉಕ್ಕಿ ಹರಿಯದಿರಲಿ, ಆಳವು ನನ್ನನ್ನು ನುಂಗದಿರಲಿ ಮತ್ತು ಹಳ್ಳವು ನನ್ನ ಮೇಲೆ ಬಾಯಿ ಮುಚ್ಚದಿರಲಿ. ಕೀರ್ತನೆಗಳು 69:2 ಮತ್ತು 15. ಆದರೆ ನೀರು ಮತ್ತು ಪ್ರವಾಹಗಳ ಮೇಲೆ ಕರ್ತನು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಕೆಂಪು ಸಮುದ್ರವನ್ನು 2 ಭಾಗ ಮಾಡಿದ ದೇವರು ಮತ್ತು ಯೋರ್ದಾನ್ ನದಿಯನ್ನು ಹಿಂತಿರುಗುವಂತೆ ಮಾಡಿದವನು ನಮಗೆ ಭರವಸೆಯನ್ನು ನೀಡಿದ್ದಾನೆ ಮತ್ತು ಹೀಗೆ ಹೇಳುತ್ತಾನೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಯೆಶಾಯ 43:2. ಅದಕ್ಕಾಗಿಯೇ ಪ್ರವಾದಿಯಾದ ಎಲೀಷಾ ಯೋರ್ದಾನ್ ನದಿಯ ನೀರನ್ನು ತನ್ನ ನಿಲುವಂಗಿಯಿಂದ ಹೊಡೆಯುವ ಮೂಲಕ ಸವಾಲು ಹಾಕಬಹುದು ಮತ್ತು ಎಲಿಯನ ದೇವರಾದ ಯೆಹೋವನು ಎಲ್ಲಿ? ಮತ್ತು ಅವನು ಹಾಗೆ ಮಾಡಿದಾಗ ಯೋರ್ದಾನಿನ ನೀರು ವಿಭಜನೆಯಾಯಿತು. ಆದ್ದರಿಂದ ಎಲೀಷನು ದಾಟಲು ಸಾಧ್ಯವಾಯಿತು. ಆದ್ದರಿಂದ ನಿಮ್ಮ ವಿರುದ್ಧ ಅನೇಕ ಪ್ರವಾಹಗಳು ಎದ್ದರೂ ನೀವು ಎಂದಿಗೂ ಭಯಪಡಬಾರದು, ಕರ್ತನು ನಿಮ್ಮೊಂದಿಗಿದ್ದಾನೆ. ಕೀರ್ತನೆಗಾರನು ಹೇಳುತ್ತಾನೆ, ಆದುದರಿಂದ ಭೂಮಿಯು ಮಾರ್ಪಟ್ಟರೂ ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಆದರೆ ಅಲ್ಲೋಲ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು. ಕೀರ್ತನೆಗಳು 46:2 ಮತ್ತು 3. ಜಗತ್ತು ಸಮುದ್ರದಿಂದ ಸುತ್ತುವರೆದಿದ್ದರೂ ಯೆಹೋವನು ಸಮುದ್ರದ ಅಲೆಗಳಿಗೆ ಗಡಿಯನ್ನು ನೇಮಿಸಿದ್ದಾನೆ. ಆದ್ದರಿಂದ ಅದು ಭೂಮಿಯನ್ನು ನಾಶ ಮಾಡುವುದಿಲ್ಲ. ಆತನು ಅವರ ಗಡಿಗಳನ್ನು ಸ್ಥಾಪಿಸಿ ಬಾಗಿಲುಗಳನ್ನು ಮತ್ತು ಚಿಲಕಗಳನ್ನು ಹಾಕಿದನು ಮತ್ತು ಅವುಗಳಿಗೆ ಆಜ್ಞಾಪಿಸಿದನು, ನೀವು ಇಲ್ಲಿಯವರೆಗೆ ಮಾತ್ರ ಬರಬಹುದು ಮತ್ತು ನಾನು ನಿಮಗಾಗಿ ನಿಗದಿಪಡಿಸಿದ ಗಡಿಗಳನ್ನು ಎಂದಿಗೂ ದಾಟಬೇಡಿ. ನಿನ್ನ ಅಲೆಗಳ ಗರ್ವವು ನಾನು ಇಟ್ಟಿರುವ ಗಡಿಗಳಲ್ಲಿ ನಿಲ್ಲಲಿ. ಅದಕ್ಕಾಗಿಯೇ ನಾವು ನಮ್ಮ ಜೀವನವನ್ನು ಭಯವಿಲ್ಲದೆ ನಡೆಸಲು ಸಂತೋಷದಿಂದ ಸಾಧ್ಯವಾಗುತ್ತದೆ. ಅದೇ ರೀತಿಯಲ್ಲಿ ದೇವರು ನಿಮ್ಮ ಎಲ್ಲ ಪರೀಕ್ಷೆಗಳನ್ನು ಮತ್ತು ಶೋಧನೆಗಳಿಗೆ ಗಡಿಗಳನ್ನು ನೇಮಿಸಿದ್ದಾನೆ ಮತ್ತು ಅವನು ಎಂದಿಗೂ ಆ ಗಡಿಗಳನ್ನು ದಾಟಲು ಮತ್ತು ನಿಮ್ಮ ಮೇಲೆ ಮೇಲುಗೈ ಸಾಧಿಸಲು ಸಾಧ್ಯವಾಗುವುದಿಲ್ಲ. ಆಮೇನ್. ನೆನಪಿಡಿ, ನದಿಗಳೆಲ್ಲ ಸಮುದ್ರಕ್ಕೆ ಹರಿದು ಹೋಗುವವು,
ಆದರೂ ಸಮುದ್ರವು ತುಂಬುವುದಿಲ್ಲ. ಅವು ಎಲ್ಲಿಗೆ ಹರಿದು ಹೋಗುತ್ತವೋ ಅಲ್ಲಿಗೆ ತಿರುಗಿ ಹೋಗುವವು. ಪ್ರಸಂಗಿ 1:7. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.